ನಮಸ್ತೆ ಕರ್ನಾಟಕ ಸ್ನೇಹಿತರೆ, IPL ನಿಂದ ಕೆಲವೊಂದು ಅಪ್ಡೇಟ್ಗಳು ಬರ್ತಾ ಇದೆ. ಅದೇನಂತ ನೋಡ್ಕೊಂಡು ಬರೋಣ. ದಿಲ್ಲಿ ಕ್ಯಾಪಿಟಲ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಹೌದು ಗುರು, ದಿಲ್ಲಿ ಕ್ಯಾಪಿಟಲ್ ನ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಕತೆ ಮುಗಿಯೋದೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ದಿಲ್ಲಿ ಕ್ಯಾಪಿಟಲ್ ನ ಸ್ಟಾರ್ ಬೌಲರ್ ಆದಂತ ಮಿಚೆಲ್ ಸ್ಟಾರ್ಕ್ ಅವರ ಅಪ್ಡೇಟ್ ಬಂದಿದೆ. ಸೊ ಮಿಚೆಲ್ ಸ್ಟಾರ್ಕ್ ಇನ್ನು 2 ವಾರಗಳ ಕಾಲ ಟೀಮ್ನೊಂದಿಗೆ ಜಾಯಿನ್ ಆಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಅವರ ಇಂಜುರಿಯ ಅಪ್ಡೇಟ್ ಅಂತ ಹೇಳಿದ್ರೆ ಇನ್ನು ಅವರು ಕನಿಷ್ಠ ಅಂದ್ರು 4 ಮ್ಯಾಚ್ DC ಪರ ಮಿಸ್ ಮಾಡ್ಕೊಳ್ಳಿದ್ದಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಸದ್ಯದ ಮಟ್ಟಿಗೆ DC ಉತ್ತಮವಾಗಿ ಆಡ್ತಾ ಇದೆ. 2 ಮ್ಯಾಚ್ಗಳಲ್ಲೂ ಕೂಡ ಉತ್ತಮ ಪ್ರದರ್ಶನ ಕೊಟ್ಟಿರುವಂತಹ DCಗೆ ಈ ಸ್ಟಾರ್ ಬೌಲರ್ನ ಕೊರತೆ ಅಂತೂ ಎದ್ದು ಕಾಣ್ತಾ ಇದೆ. ಹಾಗೇನೆ DCಯ ಬೌಲಿಂಗ್ ನೋಡೋದಾದ್ರೆ ಸಾಕಷ್ಟು ಉತ್ತಮ ಗುಣಮಟ್ಟದ ಪೇಸರ್ಸ್ ಗಳು ಇದ್ದಾರೆ. ಬಟ್ ಇಲ್ಲಿ ಒಬ್ಬ ಮೇನ್ ಬೌಲರ್ನ ಕೊರತೆ ಎದ್ದು ಕಾಣ್ದಿರೋದಂತೂ ನಿಜವಾಗಿರ್ತದೆ. ಅದು ಮಿಚೆಲ್ ಸ್ಟಾರ್ಕ್, ಎಕ್ಸ್ಪೀರಿಯನ್ಸ್ ಮಿಚೆಲ್ ಸ್ಟಾರ್ಕ್ ಅವರ ಕೊರತೆ ಎದ್ದು ಕಾಣ್ತಾ ಇದೆ. ಸೊ ಅವರ ಅಪ್ಡೇಟ್ ಪ್ರಕಾರ ಕನಿಷ್ಠ ಅಂದ್ರೂ 4 ಮ್ಯಾಚ್ಗಳು ಮಿಸ್ ಮಾಡ್ಕೊಳ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದ್ದಾವೆ. ಸೊ ನೋಡೋದಾದ್ರೆ ಇದು ದಿಲ್ಲಿಗೆ ತುಂಬಾನೇ ಸಂಕಷ್ಟ ತಂದಿದೆ ಅಂತ ಹೇಳ್ಬಹುದು. ಇನ್ನು ಸೆಕೆಂಡ್ ಅಪ್ಡೇಟ್ ಬಂದು ಡೇವಿಡ್ ವಾರ್ನರ್ ಅವರ ಕುರಿತಾಗಿರ್ತದೆ. ಡೇವಿಡ್ ವಾರ್ನರ್ ಪ್ರಸ್ತುತ ನಡೀತಿರುವ PSL ನಲ್ಲಿ ಭಾಗಿಯಾಗಿದ್ದು ಕೆಲವೊಂದು ಮ್ಯಾಚ್ ಗಳು ವಿಳಂಬವಾಗಿರುವುದರಿಂದ ಅವರು ಸದ್ಯದ ಮಟ್ಟಿಗೆ ಆಸ್ಟ್ರೇಲಿಯಾ ತಿರುಗಾಡಿ ಬರ್ತೇನೆ ಅಂತ ಹೋಗಿದ್ರಂತೆ. ಸೊ ಇವಾಗ ಅವರು ಆಸ್ಟ್ರೇಲಿಯಾದಲ್ಲಿ ಅರೆಸ್ಟ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಸೊ ಆಸ್ಟ್ರೇಲಿಯಾದ ಡೇವಿಡ್ ವಾರ್ನರ್ ಆಸ್ಟ್ರೇಲಿಯಾದಲ್ಲಿ ಯಾಕೆ ಅರೆಸ್ಟ್ ಆದ್ರು ಅಂತ ಹೇಳಿದ್ರೆ ಡ್ರಿಂಕಿಂಗ್ ಕೇಸ್ ಕಂಡ್ರಪ್ಪ. ಹೌದು, ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ನಲ್ಲಿ ಇದೀಗ ಡೇವಿಡ್ ವಾರ್ನರ್ ಅವರು ಅರೆಸ್ಟ್ ಆಗಿದ್ದಾರೆ. ಕಾಮನ್ ಆಗಿ ನೋಡೋದಾದ್ರೆ ಡೇವಿಡ್ ವಾರ್ನರ್ ಇಂಥ ಕೇಸ್ಗಳಲ್ಲಿ ಸಾಮಾನ್ಯವಾಗಿ ತುಂಬಾನೇ ಸಲ ಸಿಲುಕಿದ್ರು. ಡ್ರಿಂಕ್ ಅಂಡ್ ಡ್ರೈವ್ ಆಗಿರ್ಬೋದು, ಪಬ್ ಗಳಲ್ಲಿ ಗಲಾಟೆ ಆಗಿರ್ಬೋದು, ಹೊಡೆದಾಟ ಇರ್ಬೋದು, ಇದೆಲ್ಲದರಲ್ಲೂ ಕೂಡ ಡೇವಿಡ್ ವಾರ್ನರ್ ತುಂಬಾನೇ ಮುಂದಿದ್ರು. ಆದ್ರೆ ಕೆಲ ಕಾಲ IPL ಆಡುವ ವೇಳೆಗೆ ಅವರು ತುಂಬಾನೇ ಸುಧಾರಿಸಿದ್ರು. ಯಾಕಂತ ಹೇಳಿದ್ರೆ IPL ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೆ ಅವರು ತುಂಬಾನೇ ಒಗ್ಗಿ ಹೋಗಿದ್ರು. ಸೊ ಒಬ್ಬ ಇಂಡಿಯಾದ ಬಹು ಬೇಡಿಕೆಯ ಒಬ್ಬ ಆಟಗಾರ ಆಗಿದ್ರು. ಆದ್ರೆ ಇವಾಗ ಮತ್ತೆ PSL ಕಡೆ ಮುಖ ಮಾಡಿದ್ರು. ಸೊ ಅಲ್ಲಿ ತಮ್ಮ ಹಳೆ ಚಾಳಿಯನ್ನೇ ಇವಾಗ ನಡೆಸ್ತಾ ಇದ್ರು ಅಂತ ಅನಿಸ್ತಾ ಇದೆ. ಅದೇ ರೀತಿಯಲ್ಲಿ ಆಸ್ಟ್ರೇಲಿಯಾದಲ್ಲಿ ಡ್ರಿಂಕ್ ಮಾಡಿ ಡ್ರೈವ್ ಮಾಡಿದ್ದಾರೆ. ಸೊ ಅಲ್ಲಿನ ಪೊಲೀಸರು ಅವರನ್ನು ಹಿಡಿದು ವಿಚಾರಣೆ ಮಾಡಿದಾಗ ಅವರ ಬ್ಲಡ್ ನಲ್ಲಿ ಆಲ್ಕೋಹಾಲ್ ಪ್ರಮಾಣ ಇರುವುದು ಖಚಿತವಾಗಿರೋದ್ರಿಂದ ಅವರನ್ನು ಬಂಧಿಸಿದ್ರು. ಸೊ ವಕೀಲರ ನೆರವಿನಿಂದ ಸದ್ಯದ ಮಟ್ಟಿಗೆ ಡೇವಿಡ್ ವಾರ್ನರ್ ಹೊರ ಬಂದಿದ್ದಾರೆ. ಸೊ ಇನ್ನೊಂದು ಅಪ್ಡೇಟಿನ ಪ್ರಕಾರ ಡೇವಿಡ್ ವಾರ್ನರ್ ಸದ್ಯದಲ್ಲೇ ಪಾಕಿಸ್ತಾನಕ್ಕೆ ತೆರಳಲಿದ್ದಾರೆ. ಸೊ ಅಲ್ಲಿ PSL ನ ಮ್ಯಾಚ್ ಗೆ ಲಭ್ಯರಿರ್ತಾರೆ ಅಂತ ವರದಿ ಬಂದಿದೆ. ಪಾಕಿಸ್ತಾನ ಸೂಪರ್ ಲೀಗ್ ನಲ್ಲಿ ಕರಾಚಿ ಕಿಂಗ್ಸ್ ಪರ ಅವರು ಆಡ್ತಾರೆ ಅನ್ನೋಂತ ವರದಿ ಕೂಡ ಬರ್ತಾ ಇದೆ. ಸೊ ಇದು ಅಲ್ಲಿನ ಫ್ರಾಂಚೈಸಿಗಳಿಗೆ ಒಂದು ಖುಷಿ ಕೊಟ್ಟಿದೆ. ಆದ್ರೆ ಈ ಒಂದು ಇನ್ಸಿಡೆಂಟ್ ಡೇವಿಡ್ ವಾರ್ನರ್ ಅವರ ಬದುಕಿನಲ್ಲಿ ಮತ್ತೆ ಬಾರ್ದೇ ಇದ್ರು ಒಳ್ಳೇದು ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಪ್ಲೇಯರ್ಗಳು ಈ ರೀತಿಯಾದಂತಹ ಮಾನ ಹರಾಜು ಮಾಡ್ಕೊಳ್ಳೋದು ಚೂರು ಇಷ್ಟ ಆಗಲ್ಲ ನಮ್ಗೆಲ್ಲ ನೋಡಿದ್ರೆ ಅವರ ಅಭಿಮಾನಿಗಳಾಗಿ. ಸೊ ಒಳ್ಳೆ ರೀತಿಯ ಡಿಸಿಪ್ಲಿನರಿ ಮೇಂಟೈನ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಅವರ ಕ್ರಿಕೆಟಿಂಗ್ ಕರಿಯರ್ಗೆ ಇದು ತುಂಬಾನೇ ದೊಡ್ಡ ಹೊಡೆತ ಉಂಟು ಮಾಡಬಹುದು ಅನ್ಸುತ್ತೆ. ಇನ್ನು ಮೂರನೇ ಅಪ್ಡೇಟ್ ಬಂದು ಥಲಾ ಹಾಗೂ ಡಿವಾಲ್ಡ್ ಬ್ರೇವಿಸ್ ಅವರು ಫಿಟ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಏಪ್ರಿಲ್ 11ಕ್ಕೆ DCಯ ಮ್ಯಾಚ್ ಇದೆ, ಅದು CSKಯ ಜೊತೆ. ಆ ವೇಳೆಗೆ ಮಹೇಂದ್ರ ಸಿಂಗ್ ಧೋನಿ ಹಾಗೂ ಡಿವಾಲ್ಡ್ ಬ್ರೇವಿಸ್ ಅವರು ಫುಲ್ಲಿ ಫಿಟ್ ಆಗಿರುವಂತಹ ಸಂಕೇತಗಳು ಬರ್ತಾ ಇದೆಯಂತೆ. ಸೊ ನೋಡೋದಾದ್ರೆ ಈ ಮ್ಯಾಚ್ ನ ವೇಳೆಗೆ ಈ ಇಬ್ಬರು ಪ್ಲೇಯರ್ಗಳು ಫುಲ್ಲಿ ಫಿಟ್ ಆಗುವ ಎಲ್ಲಾ ಚಾನ್ಸಸ್ ಇದೆ ಅಂತ ಕೇಳಿ ಬರ್ತಾ ಇದೆ ನ್ಯೂಸ್ಗಳು. ಇದು CSK ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ. ಯಾಕಂತ ಹೇಳಿದ್ರೆ CSK ಅಭಿಮಾನಿಗಳು CSK ಫ್ರಾಂಚೈಸಿಗಿಂತ ಜಾಸ್ತಿ MS ಧೋನಿಯ ಆಟ ನೋಡ್ಲಿಕ್ಕೆ ಇಚ್ಛಿಸ್ತಾರೆ. ಇದು ಸೊ ಕಾಮನ್ ಇಶ್ಯೂನೇ ಆಗಿದೆ. ಯಾಕಂತ ಹೇಳಿದ್ರೆ CSK ಗಿಂತ ಅವರಿಗೆ ಥಲಾನೇ ಮುಖ್ಯ ಅಂತ ಅನಿಸ್ತಾ ಇದೆ. ಸೊ ಇವಾಗ ಥಲಾ ಮತ್ತೆ CSK ಅಲ್ಲಿ ಆಟ ಆಡ್ತಾ ಇದ್ದಾರೆ. ಸೊ ಇದು CSK ಅಭಿಮಾನಿಗಳಿಗೆ ಒಂದು ಜೀವ ತುಂಬಿಸುವಂತಹ ವಿಷಯವಾಗಿರ್ತದೆ. ಯಾಕಂತ ಹೇಳಿದ್ರೆ CSK ಸೋತ ರೀತಿ ನೋಡ್ತಾ ಇದ್ರೆ ಮಹೇಂದ್ರ ಸಿಂಗ್ ಧೋನಿ ಅವರ ಕ್ಯಾಪ್ಟನ್ಶಿಪ್ ಇಲ್ಲಿ ಬೇಕಿತ್ತು ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದ್ ವೇಳೆ ಥಲಾ ಈ 3 ಮ್ಯಾಚ್ ಗಳಲ್ಲಿ ಯಾವ್ದಾದರೂ ಒಂದು ಮ್ಯಾಚ್ ನಲ್ಲಿ ಕ್ಯಾಪ್ಟನ್ಶಿಪ್ ಮಾಡಿದ್ರೆ ಈ ರೀತಿಯಾದಂತಹ ಒಂದು ಹಣೆ ಬರಹ CSK ಆಗ್ತಾ ಇರ್ಲಿಲ್ಲ ಅಂತ ಅನಿಸ್ತದೆ. ಸೊ ನೋಡೋಣ, ಈ ಇಬ್ಬರು ಪ್ಲೇಯರ್ಗಳು ಫುಲ್ಲಿ ಫಿಟ್ ಆದ್ರೆ ಖಂಡಿತವಾಗಿಯೂ ಟೀಮ್ ನ ಪ್ಲೇಯಿಂಗ್ 11 ಅಲ್ಲಿ ಖಂಡಿತ ಆಡ್ತಾರೆ. ಸೊ CSKಯ ಹಣೆ ಬರಹ ಸ್ವಲ್ಪ ಚೇಂಜ್ ಆದ್ರೂ ಚೇಂಜ್ ಆಗಬಹುದು ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಇಬ್ಬರು ಪ್ಲೇಯರ್ಗಳು ತುಂಬಾನೇ
ಸ್ಟ್ರಾಂಗ್ ಮಿಡಲ್ ಆರ್ಡರ್ ಪ್ಲೇಯರ್ ಆಗಿರ್ತಾರೆ. ಸೊ ಒಂದ್ ರೀತಿಯಲ್ಲಿ ಇದು ಬೇಕಿತ್ತು CSK ಅಭಿಮಾನಿಗಳಿಗೆ. ಸೊ ಆ ಒಂದು ಗುಡ್ ನ್ಯೂಸ್ ಇವಾಗ CSK ಅಭಿಮಾನಿಗಳಿಗೆ ಸಿಗ್ತಾ ಇದೆ. ಸೊ ನೋಡೋಣ CSK ಮುಂದಿನ ಮ್ಯಾಚ್ ನಲ್ಲಿ ಯಾವ ರೀತಿ ಆಟ ಆಡ್ತದೆ ಅಂತ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಶುಭ್ಮಾನ್ ಗಿಲ್ ಅವರು ತಮ್ಮ ಮುಂದಿನ ಮ್ಯಾಚ್ ನಲ್ಲಿ ಪ್ಲೇಯಿಂಗ್ 11 ನಲ್ಲಿ ಕಾಣ ಸಿಗ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ ಹಿಂದಿನ ಮ್ಯಾಚ್ ನಲ್ಲಿ ಅವರು ಇಂಜುರಿಯ ಸಮಸ್ಯೆಯಿಂದ ಒಂದು ಮ್ಯಾಚ್ ಆಡಿರ್ಲಿಲ್ಲ. ಸೊ GT ಆ ಮ್ಯಾಚ್ ಅನ್ನು ಸೋತಿತ್ತು. ಬಟ್ ಇವಾಗ ಮತ್ತೆ ಶುಭ್ಮನ್ ಗಿಲ್ ಅವರು ಮುಂದಿನ ಮ್ಯಾಚ್ ನಲ್ಲಿ ಕಣಕ್ಕಿಳಿತಾರೆ ಫುಲ್ಲಿ ಫಿಟ್ ಆಗಿ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಸೊ GT ಕ್ಯಾಪ್ಟನ್ GT ಪರ ಆಡಿದ್ರೆ GTಗೆ ಒಂದು ಉತ್ತಮ ಫಲ ಸಿಗ್ಬೋದು ಅನಿಸ್ತದೆ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು ಹಿಂದಿನ ಮ್ಯಾಚ್ ನಲ್ಲಿ ಯಾವ ರೀತಿಯಲ್ಲಿ GTಯ ಟಾಪ್ ಆರ್ಡರ್ ಕುಸಿದಿತ್ತು ಅನ್ನೋದು. ಸೊ ಈ ರೀತಿಯ ಟಾಪ್ ಆರ್ಡರ್ ನ ಬಲ ತುಂಬಿಸುವುದು ಶುಭ್ಮನ್ ಗಿಲ್ ಅವರ ಒಂದು ಕೆಲಸವಾಗಿರ್ತಿತ್ತು. ಬಟ್ ಹಿಂದಿನ ಮ್ಯಾಚ್ ನಲ್ಲಿ ಶುಭ್ಮನ್ ಗಿಲ್ ಆಟ ಆಡಿರಲಿಲ್ಲ. ಸೊ GTಯ ಟಾಪ್ ಆರ್ಡರ್ ತುಂಬಾನೇ ವೇಗವಾಗಿ ಕುಸಿದಿತ್ತು. ಅದೇ ರೀತಿ ತುಂಬಾನೇ ಹೀನಾಯವಾಗಿ ಕೂಡ ಸೋತಿತ್ತು. ಸೊ ಕ್ಯಾಪ್ಟನ್ ಬಂದ್ರೆ ಖಂಡಿತವಾಗಿಯೂ ಒಂದು ಟೀಮ್ ನ ಹುರುಪು ಹೆಚ್ಚಾಗುವುದಂತೂ ಗ್ಯಾರಂಟಿ ಆಗಿರ್ತದೆ. ಅದೇ ರೀತಿ GTಯ ಪರ ಶುಭ್ಮನ್ ಗಿಲ್ ನೆಕ್ಸ್ಟ್ ಮ್ಯಾಚ್ ನಲ್ಲಿ ಆಟ ಆಡ್ತಾರೆ, ಅದು ಡೆಲ್ಲಿ ಕ್ಯಾಪಿಟಲ್ ನ ವಿರುದ್ಧ. ಸೊ ಡೆಲ್ಲಿ ಕ್ಯಾಪಿಟಲ್ ಗೆ ಸ್ವಲ್ಪ ತಲೆನೋವು ಆಗ್ಬಹುದು ಶುಭ್ಮನ್ ಗಿಲ್ ಎಂಟ್ರಿ. ಬಟ್ GTಗೆ ಇಲ್ಲಿ ತುಂಬಾನೇ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬಹುದು. ಸೊ ಇದು ಇವತ್ತಿನ ಕ್ರಿಕೆಟ್ ಅಪ್ಡೇಟ್ ಆಗಿರ್ತದೆ. ಇಷ್ಟವಾದ್ರೆ ಲೈಕ್ ಮಾಡಿ, ಇಷ್ಟವಾದ್ರೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.